ಇದು ನಾಗೇಶ್ ಕಾಳೆನಹಳ್ಳಿ ಬರೆದ ಗಪದ್ಯ. ನೈಲೇನಿ ಸಮಾವೇಶ 2025. ನೆಲಮೂಲದ ಜನರ ಮೇಲೆ ದಾಳಿ ನಡೆದಿದೆ. ದಾಳಿಕೋರರು ಇನ್ನಾರೂ ಅಲ್ಲ, ನಮ್ಮ ನಾಳುವವರೇ. ನಮ್ಮ ಕಣ್ಮುಂದೆ ಅಡ್ಡಾಡುವ ಬಿಳಿ ವಸ್ತ್ರದವರೇ. ಬಿಳಿ ವಸ್ತ್ರದವರಷ್ಟೇ ದಾಳಿ ನಡೆಸುತ್ತಿಲ್ಲ, ಕಾಣದ ಕೈಗಳು ದೂರದ ಅಮೆರಿಕಾದಿಂದಲೂ ನಮ್ಮ ಮೇಲೆ ದಾಳಿ ನಡೆಯುತ್ತಿವೆ. ನಾವು ಬುದ್ಧ, ಬಸವ, ಅಲ್ಲಮ, ಗಾಂಧಿಯ ಒಕ್ಕಲು. ನಮ್ಮ ಕಣ್ಣುಗಳಿಗೆ ದಾಳಿಕೋರರು ಸಿಗೆ ಬೀಳುತ್ತಾರೆ. ಅಗ್ನಿಗೆ ತಂಪುಂಟೆ, ವಿಷಕ್ಕೆ ರುಚಿ ಉಂಟೆ, ದಾಳಿಕಾರಂಗೆ ಧರ್ಮ ಉಂಟೆ, ಕರುಳುಂಟೆ, ಕಂಗಳಿಗೆ ಮರೆಯುಂಟೆ ಎಂದು ಅಲ್ಲಮ ಹೇಳಿದ. ಹೌದು, ಕಂಗಳಿಗೆ ಮರೆಯಿಲ್ಲ. ಹೊಸ ಕಾಲದಲ್ಲಿ ವಾಣಿಜ್ಯ ಒಪ್ಪಂದಗಳು, ಕಾರ್ಪೊರೇಟ್ ಮಾಫಿಯಾಗಳು ನಮ್ಮ ಹೊಲಗಳಿಗೆ ಬಂದು ನಿಂತು ಸುಡುವ ಅಗ್ನಿ ತಂಪಾಗಿದೆ ಎಂದು ನಂಬಿಸುತ್ತಿದ್ದಾರೆ. ಸುಡುವ ಅಗ್ನಿ ತಂಪಾಗಿದೆ ಎಂದು ನಂಬಿಸುತ್ತಿದ್ದಾರೆ. ಕುಲಾಂತರಿ ಎಂಬ ವಿಷವಿಕ್ಕಿ ಅದರ ರುಚಿಯ ಬಗ್ಗೆ ಹೊಗಳುತ್ತಾ ಮನುಕುಲದ ಆಹಾರ ಭದ್ರತೆ ಎಂಬ ಆಟ ಕಟ್ಟಿದ್ದಾರೆ. ಇವರ ಆಟ ನಡೆಯುವುದಿಲ್ಲ. ನಂಗ ನೆಲ, ನಂಗ ಕಾಡು, ನಂಗಾವೇ ಅಳಾಕು ಎಂಬ ಬಿರ್ಸಾ ಮುಂಡನ ಮಾತುಗಳಿಂದು ನಮ್ಮ ಕಿವಿಯಲ್ಲಿವೆ. ಅಲ್ಲಮನ ಪ್ರಕಾರ ನುಡಿ ಬೆಳಕು ನಮ್ಮ ಕಣ್ಣುಗಳಲ್ಲಿದೆ. ಗಾಂಧಿಯ ಮಾರ್ಗವಿದೆ. MDN ಬಿತ್ತಿದ ದೇಸಿ ಬೀಜಗಳು ನಮ್ಮ ಎದೆಯೊಳಗಿವೆ. ಅವು ಮೊಳೆಯುತ್ತಲೇ ಇರುತ್ತವೆ ಮತ್ತು ಬೆಳೆಯುತ್ತಲೇ ಇರುತ್ತವೆ. ನೆಲಮೂಲದ ನಮ್ಮ ಅಸ್ಮಿತೆ, ಆಹಾರ ಸಾರ್ವಭೌಮತ್ವವನ್ನು ನಮ್ಮಲ್ಲೇ ಉಳಿಸಿಕೊಳ್ಳಲು ಸದಾ ಪ್ರೇರೇಪಿಸುತ್ತಿವೆ. ನೆಲಮೂಲದ ನಮ್ಮ ಅಸ್ಮಿತೆ, ಆಹಾರ ಸಾರ್ವಭೌಮತ್ವವನ್ನು ನಮ್ಮಲ್ಲೇ ಉಳಿಸಿಕೊಳ್ಳಲು ಸದಾ ಪ್ರೇರೇಪಿಸುತ್ತಿರುತ್ತವೆ. ಜಗತ್ತಿನಾದ್ಯಂತ ಅಂತಃಪ್ರೇರಣೆಗಳ ಮೊತ್ತವೇ ಶ್ರೀಲಂಕಾದಲ್ಲಿ ನಡೆಯುತ್ತಿರುವ ನೈಲೇನಿ ಸಮಾವೇಶ. ನಮಸ್ಕಾರ.